ಮಲೆನಾಡಿನಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡಲಾಗಿದೆ. ಹಲ್ಲೆ ಯತ್ನ ಮಾಡಿ ಕೊಲೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಮಲೆನಾಡಿನಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡಿ ಹಲ್ಲೆ ಬಳಿಕ ಕೊಲೆ ಯತ್ನ ಆಗಿದೆ ಎನ್ನುವಂತ ಮಾಹಿತಿ. ಆಸ್ತಿ ವಿಚಾರಕ್ಕೆ ದೊಣ್ಣೆ ಮತ್ತು ಬಡಿಗೆ ಹಿಡಿದು ಗಲಾಟೆ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದಲ್ಲಿ ಹೊಡಿಬಡಿ ಜೋರಾಗಿತ್ತು. ಮನೆ ಮಾಲೀಕ ಮಂಜುನಾಥ್, ಪತ್ನಿ ಶಾಂತಿ, ಮಗಳು ಸ್ವಪ್ನ ಹಾಗೇನೆ ಅರ್ಜುನ್ ಮತ್ತು 87 ವರ್ಷದ ಲಕ್ಷ್ಮಮ್ಮ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದೆ. 20 ಮಂದಿ ಪುರುಷರು ಮತ್ತು ಮಹಿಳೆಯರ ಗುಂಪಿನಿಂದ ಹಲ್ಲೆ ಮಾಡುವಂತ ಪ್ರಯತ್ನ ಆಗಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಮನೆಯಲ್ಲಿದ್ದಂಥ ಸಾಕಷ್ಟು ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಮನೆಗೆ ಹಾನಿಗೊಳಿಸಿ 25 ಲಕ್ಷ ರೂಪಾಯಿ ಮೌಲ್ಯದ 176 ಗ್ರಾಂ ಚಿನ್ನವನ್ನ ಈ ಗುಂಪು ದೋಚಿದೆ. ಮನೆಯಲ್ಲಿದ್ದ ಟಿವಿ, ಫರ್ನಿಚರ್ ಮತ್ತು ಇತರ ಗೃಹೋಪಯೋಗಿ ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಏಪ್ರಿಲ್ 3, 2026ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆನಂದಪುರ ಪೊಲೀಸ್ ಠಾಣೆಯಲ್ಲಿ FIR ಆಗಿದ್ರೂ ಕೂಡ ಕ್ರಮ ತೆಗೆದುಕೊಳ್ಳೋಕೆ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಎನ್ನುವಂತ ಗಂಭೀರ ಆರೋಪ ಇದು. ಸಾಗರ ತಾಲೂಕಿನ ಆನಂದಪುರದಲ್ಲಿ ನಡೆದಿರುವಂತಹ ಗಲಾಟೆ, ಒಟ್ಟು 20 ಮಂದಿ ಪುರುಷರು ಮತ್ತು ಮಹಿಳೆಯರ ಗುಂಪಿನಿಂದ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಲಾಗಿದೆ. ಹಾಗೆಯೇ ಮನೆಯಲ್ಲಿದ್ದಂತ ಚಿನ್ನಾಭರಣವನ್ನು ಕೂಡ ಈ ಗುಂಪು ಕತ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದಂಥ ಟಿವಿ, ಫರ್ನಿಚರು ಇದೆಲ್ಲದಕ್ಕೂ ಕೂಡ ಹಾನಿ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ನಾವು ಮಾತಾಡಕ್ ಬಂದಿಲ್ಲಪ್ಪ. ಹೋಟೆಲ್ ಐತೆ, ಮೈ ಮುಟ್ಬೇಡ್ರಿ. ಹೋಟೆಲ್ ಇದ್ರೆ ನೀವು ಹಾಕೊಂಡಿರೋದು. ಅವ್ರು ಕೈ ಮಾಡೋದು ಬರ್ತಾರೆ. ನಾವು ಅವ್ನು 2 ಸತಿ ನಾನು ಮಾಹಿತಿ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೋಹನ್ ಕೃಷ್ಣ, ಗಲಾಟೆ ಜೋರಾಗಿತ್ತು. ಯಾವ ಕಾರಣಕ್ಕಾಗಿ ಇಲ್ಲಿ ಗಲಾಟೆ ಮತ್ತು ಹಲ್ಲೆ ಆಗಿರೋದು? ಇಲ್ಲಿ ಒಂದು ಏನು ಮನೆ ಇದೆ, ಈ ಮನೆಯ ಒಂದು ಆಸ್ತಿಯ ಭಾಗವನ್ನ ಕೇಳಲು ಬಹಳಷ್ಟು ದಿನಗಳಿಂದ ಪ್ರಯತ್ನ ನಡೀತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ದಾಳಿ ನಡೆಸಲಾಗುವಂತದ್ದು. ಇಲ್ಲಿ ದಾಯಾದಿಗಳ ನಡುವೆ ಕಲಹ ಹಾಗೆ ಹಾಡಹಗಲೇ ಮನೆ ನುಗ್ಗಿ ದಾಳಿ ಯತ್ನ ಮತ್ತು ಕೊಲೆಗೂ ಕೂಡ ಯತ್ನ ನಡೆದಿದೆ ಅಂತ ಹೇಳಿ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಾಗಿದೆ. FIR ಆಗಿದ್ರು ಕೂಡ ಇದುವರೆಗೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ ಎಂಬುದು ಏನು ಹಲ್ಲೆಗೊಳಗಾದವರ ಒಂದು ಆರೋಪ ಆಗಿರುವಂತದ್ದು. ದಾಳಿ ವೇಳೆ ಕೊಲೆ ಯತ್ನ ನಡೆದಿದೆ, ಜೊತೆಗೆ ದರೋಡೆ ಕೂಡ ಆಗಿರುವಂತದ್ದು. ಹಲವಾರು ಚಿನ್ನಾಭರಣಗಳನ್ನ ದೋಚಿದ್ದಾರೆ ಅಂತ ಹೇಳಿ ಆರೋಪಿಸಿ ಒಂದು ದೂರನ್ನ FIR ಕೂಡ ದಾಖಲಾಗಿದೆ. ಹಗಲು ಹೊತ್ತಿನಲ್ಲಿ ಈ ರೀತಿಯಲ್ಲಿ ಮನೆ ಮೇಲೆ ಒಂದು ಗುಂಪನ್ನು ದಾಳಿ ನಡೆಸುತ್ತೆ. ಪೊಲೀಸರು ಯಾವುದೇ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಿಲ್ಲ, ಇದುವರೆಗೂ ಕೂಡ ಬಂಧನ ಆಗೋದಿಲ್ಲ ಎಂಬಂತ ಆರೋಪವನ್ನು ಕೂಡ ಮನೆ ಮಾಲೀಕ ಮಂಜುನಾಥ್ ಮತ್ತು ಅವರ ಕುಟುಂಬದವರು ಮಾಡ್ತಾ ಇರುವಂತದ್ದು. ಜೊತೆಗೆ 20 ಮಂದಿ ಪುರುಷರು ಮತ್ತು ಮಹಿಳೆಯರು ಸೇರಿ ಈ ಗುಂಪಿನಿಂದ ಹಲ್ಲೆ ಯತ್ನ ನಡೆದಿರುವಂತದ್ದು. ಮನೆಯಲ್ಲಿ ಜೊತೆಗೆ ಏನು ಬಂಗಾರವನ್ನ ಕದ್ದೊಯ್ದಲ್ಲದೆ ಮನೆಯಲ್ಲಿದ್ದಂತಹ ಫರ್ನಿಚರ್ಗಳು ಮತ್ತು ಟಿವಿ ಮತ್ತು ಇತರೆ ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಒಡೆದು ಹಾಕಿದ್ದಾರೆ ಅಂತ ಹೇಳಿ ಆರೋಪಿಸಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಆರೋಪಿಗಳ ಬಂಧನ ಯಾಕಿಲ್ಲ ಎಂಬುದು ಇದೀಗ ಈ ಕುಟುಂಬಸ್ಥರ ಪ್ರಶ್ನೆ ಆಗಿರುವಂತದ್ದು. ಸಂಪತ್, ಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ 3 ಏಪ್ರಿಲ್ 2026 ಸುಮಾರು ಬೆಳಗ್ಗೆ 10 ಗಂಟೆಗೆ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ವಯಸ್ಸಾದ ಅಪ್ಪ, ಅಮ್ಮ ಮತ್ತು ಅಜ್ಜಿ ನಮ್ಮ ಅನಂತಪುರದ ಲಕ್ಷ್ಮೀ ನಿವಾಸ ಮನೆಯಲ್ಲಿದ್ದಾಗ ಸುಮಾರು 20 ಜನ ಬಂದು ನನಗೆ ಮರ್ಡರ್ ಮಾಡಬೇಕು ಅಂತ ಬಂದಿದ್ದರು. ಕುಮಾರ ಅನ್ನೋನು ನನ್ನ ತಲೆ ಮೇಲೆ ರಾಡ್ ತೊಗೊಂಡು ಹೊಡೆಯಕ್ಕೆ ಬಂದಿದ್ದ. ಅಷ್ಟರಲ್ಲಿ ನಾನು ತಪ್ಪಿಸ್ಕೊಳ್ಳೋಕ್ಕೆ ನನ್ನ ಕೈನ ಅಡ್ಡ ಕೊಟ್ಟೆ. ನನ್ನ ಕೈಗೆ ತುಂಬ ಏಟು ಬಿದ್ದು ರಕ್ತ ಎಲ್ಲ ಬಂತು. ಇವಾಗ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಮತ್ತು ನಮ್ಮ ಅಕ್ಕಂಗೆ ಬಟ್ಟೆಗೆಲ್ಲ ಕೈ ಹಾಕಿ ಬಟ್ಟೆಯಲ್ಲಿ ಎಳೆಯೋಕ್ಕೆಲ್ಲ ಟ್ರೈ ಮಾಡಿದ್ದಾರೆ. ಕುಮಾರ, ತಿಮ್ಮ, ಪ್ರತಾಪ ಮತ್ತು ಹೆಂಗಸರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಮಂಜುಳಾ, ರಂಜಿತಾ, ರಮ್ಯಾ ಇವರೆಲ್ಲ ಒಂದು ಸುಮಾರು 20 ಜನ ಇದ್ದರು. ಬಂದು ನಮಗೆ ಫುಲ್ಲು ಹಲ್ಲೆ ಮಾಡಿ ಮನೇಲಿರೋ ಸಾಮಾನೆಲ್ಲ ಧ್ವಂಸ ಮಾಡಿ
ಮತ್ತು ಸುಮಾರು ಚಿನ್ನ ಬೆಳ್ಳಿ ಮತ್ತು ಹಣಗಳೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ನಾವು ಜೀವ ಉಳಿಸ್ಕೊಳ್ಳೋಕ್ಕೆ ನಾವು 4 ಜನ ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಓಡೋದ್ವಿ. 10:30 ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. FIR ಕಾಪಿ ನಮಗೆ ಸಂಜೆ ಸಿಕ್ತು.